ಇರಮ್ಮ ನೋಡಿ, ಜ್ಞಾನ ಇಲ್ದವ್ರಿಗೆ ನಾವು ಬುದ್ಧಿ ಹೇಳಕ್ಕಾಗಲ್ಲ. ನಿದ್ದೆ ಮಾಡೋರಿಗೆ ನಾವು ಎಚ್ಚರಿಸ್ಬೋದು. ಬೇಕು ಅಂತ ನಿದ್ದೆ ಮಾಡ್ತಾ ಇದ್ದಾರಲ್ಲ ಅಂಥವ್ರಿಗೆ ನಾವು ಮಾಡೋಕ್ಕಾಗಲ್ಲ. ಈಗಾಗಲೇ ಪ್ರಧಾನಮಂತ್ರಿ ಹೇಳಿದ್ದಾರೆ, ಅವರಿಗೆ ಸ್ವಲ್ಪ ಜ್ಞಾನ ಇದ್ದರೆ, ನನಗೆ ಗೊತ್ತಿರೋ ಪ್ರಕಾರ ಹೋದ್ ಸರಿ ಏನು ಸೀಟ್ ಇತ್ತು ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಮಾಡ್ತಾರೆ ಅಂತ ನನಗಿರೋ ಇನ್ಫಾರ್ಮೇಶನ್. ಏನೂ ಇಲ್ಲ, ಗಿಮಿಕ್ಕು ಇಲ್ಲ, ಏನೂ ಇಲ್ಲ. ಪ್ರಧಾನಿ ಹೇಳ್ಬೇಕಾದ್ರೆ ಗಿಮಿಕ್ ಏನು ಬರ್ತದೆ? ಸಿದ್ದರಾಮಯ್ಯ ಹೇಳ್ಬೇಕಾದ್ರೆ ಅದು ಸುಳ್ಳು, ಮೋಸ. ಸಿದ್ದರಾಮಯ್ಯ ಅಂದ್ರೆ ಮೋಸ, ಸುಳ್ಳು. ಈಗ ನಮ್ಮ ಅಕ್ಕಿ ಕೇಂದ್ರ ಸರ್ಕಾರದ್ದು ಅನ್ನಭಾಗ್ಯ ಅಂತಾರೆ, ಯಾರ್ದು? ಇವ್ರದ ಭಾಗ್ಯ ಅದು. ಮೂಟೆ ಅದಕ್ಕೆ ಚೀಲ ಮಾತ್ರ ಇವ್ರದು, ಅಕ್ಕಿ ನಮ್ಮದು. ಅಲ್ಲೇ ಸುಳ್ಳು ಹೇಳ್ತಾ ಇದ್ದಾರಲ್ಲ. ಬಡ್ಜೆಟಲ್ಲಿ ಸಾಲ ಮಾಡಿಬಿಟ್ಟು ಇವಾಗ ಸಾಲಗಾರರ ರಾಮಯ್ಯ ನಾನಲ್ಲ ಅಂತಾರಲ್ಲ, ಅದು ಸುಳ್ಳಲ್ವಾ? ಇದು ಕ್ಲಿಯರ್ ಇದೆ. ಬರಲಿ, ಈಗ ಬರ್ತಾ ಇದೆಯಲ್ಲ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ, ಅವಾಗ ಗೊತ್ತಾಗ್ತೈತಲ್ಲ ಸತ್ಯ ಯಾವ, ಹಾಲು ಯಾವುದು ನೀರು ಯಾವುದು ಗೊತ್ತಾಗ್ತೈತಲ್ಲ. ಅಲ್ಲಿವರೆಗೂ ಕಾದುಗಳಿ. ಯಾಕೆ ಬಾಯ್ ಬಡ್ಕೊಂತೀರಾ? ಈಗಲೇ ದೇಶದಲ್ಲಿ ಅಲ್ಲೂ ಇಲ್ಲ, ನೀವು ಖಾಲಿಯಾಗೋಗ್ಬಿಟ್ಟಿದ್ದೀರಾ. ಇದೆಲ್ಲ ಆದಮೇಲೆ ಆ 3 ರಾಜ್ಯಗಳು ಖಾಲಿ ಆದಮೇಲೆ ಸೀದಾ ತಿರುಪ್ತಿನಿ ಚೊಂಬೆ 3 ನಾಮ ಇಟ್ಕೊಂಡು ಓದ್ತಾ ಇರ್ಬೇಕಷ್ಟೆ. ಇರಮ್ಮ ನೋಡಿ, ಜ್ಞಾನ ಇಲ್ದವ್ರಿಗೆ ನಾವು ಬುದ್ಧಿ ಹೇಳಕ್ಕಾಗಲ್ಲ. ನಿದ್ದೆ ಮಾಡೋರಿಗೆ ನಾವು ಎಚ್ಚರಿಸ್ಬೋದು. ಬೇಕು ಅಂತ ನಿದ್ದೆ ಮಾಡ್ತಾ ಇದ್ದಾರಲ್ಲ ಅಂಥವ್ರಿಗೆ ನಾವು ಮಾಡೋಕ್ಕಾಗಲ್ಲ. ಈಗಾಗಲೇ ಪ್ರಧಾನಮಂತ್ರಿ ಹೇಳಿದ್ದಾರೆ, ಅವರಿಗೆ ಸ್ವಲ್ಪ ಜ್ಞಾನ ಇದ್ದರೆ, ನನಗೆ ಗೊತ್ತಿರೋ ಪ್ರಕಾರ ಹೋದ್ ಸರಿ ಏನು ಸೀಟ್ ಇತ್ತು ಅದಕ್ಕೆ ಇಷ್ಟು ಪರ್ಸೆಂಟೇಜ್ ಅಂತ ಮಾಡ್ತಾರೆ ಅಂತ ನನಗಿರೋ ಇನ್ಫಾರ್ಮೇಶನ್. ಏನೂ ಇಲ್ಲ, ಗಿಮಿಕ್ಕು ಇಲ್ಲ, ಏನೂ ಇಲ್ಲ. ಪ್ರಧಾನಿ ಹೇಳ್ಬೇಕಾದ್ರೆ ಗಿಮಿಕ್ ಏನು ಬರ್ತದೆ? ಸಿದ್ದರಾಮಯ್ಯ ಹೇಳ್ಬೇಕಾದ್ರೆ ಅದು ಸುಳ್ಳು, ಮೋಸ. ಸಿದ್ದರಾಮಯ್ಯ ಅಂದ್ರೆ ಮೋಸ, ಸುಳ್ಳು. ಈಗ ನಮ್ಮ ಅಕ್ಕಿ ಕೇಂದ್ರ ಸರ್ಕಾರದ್ದು ಅನ್ನಭಾಗ್ಯ ಅಂತಾರೆ, ಯಾರ್ದು? ಇವ್ರದ ಭಾಗ್ಯ ಅದು. ಮೂಟೆ ಅದಕ್ಕೆ ಚೀಲ ಮಾತ್ರ ಇವ್ರದು, ಅಕ್ಕಿ ನಮ್ಮದು. ಅಲ್ಲೇ ಸುಳ್ಳು ಹೇಳ್ತಾ ಇದ್ದಾರಲ್ಲ. ಬಡ್ಜೆಟಲ್ಲಿ ಸಾಲ ಮಾಡಿಬಿಟ್ಟು ಇವಾಗ ಸಾಲಗಾರರ ರಾಮಯ್ಯ ನಾನಲ್ಲ ಅಂತಾರಲ್ಲ, ಅದು ಸುಳ್ಳಲ್ವಾ? ಇದು ಕ್ಲಿಯರ್ ಇದೆ. ಬರಲಿ, ಈಗ ಬರ್ತಾ ಇದೆಯಲ್ಲ ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಿ, ಅವಾಗ ಗೊತ್ತಾಗ್ತೈತಲ್ಲ ಸತ್ಯ ಯಾವ, ಹಾಲು ಯಾವುದು ನೀರು ಯಾವುದು ಗೊತ್ತಾಗ್ತೈತಲ್ಲ. ಅಲ್ಲಿವರೆಗೂ ಕಾದುಗಳಿ. ಯಾಕೆ ಬಾಯ್ ಬಡ್ಕೊಂತೀರಾ? ಈಗಲೇ ದೇಶದಲ್ಲಿ ಅಲ್ಲೂ ಇಲ್ಲ, ನೀವು ಖಾಲಿಯಾಗೋಗ್ಬಿಟ್ಟಿದ್ದೀರಾ. ಇದೆಲ್ಲ ಆದಮೇಲೆ ಆ 3 ರಾಜ್ಯಗಳು ಖಾಲಿ ಆದಮೇಲೆ ಸೀದಾ ತಿರುಪ್ತಿನಿ ಚೊಂಬೆ 3 ನಾಮ ಇಟ್ಕೊಂಡು ಓದ್ತಾ ಇರ್ಬೇಕಷ್ಟೆ.